ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಜಯಮಾಲಾರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಜಯಮಾಲಾರವರು ಕನ್ನಡದಲ್ಲಿ 57, ತಮಿಳಿನಲ್ಲಿ 14, ಮಲಯಾಳಂನಲ್ಲಿ 6, ತೆಲುಗಿನಲ್ಲಿ 2 ಹೀಗೆ ಒಟ್ಟು 79 ಚಲನಚಿತ್ರಗಳಲ್ಲಿ ನಟಿಸಿದ್ದು. ನಾವಿಂದು ಕನ್ನಡದ 57 ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಜಯಮಾಲಾರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರವನ್ನು ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್, ಲೋಕೇಶ್, MP ಶಂಕರ್, ಭವಾನಿ, LV ಶಾರದಾ, ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ದಾರಿ ತಪ್ಪಿದ ಮಗ. ಈ ಚಿತ್ರವನ್ನು PKT ಶಿವರಾಮ್ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಆರತಿ, ಮಂಜುಳಾ, MV ರಾಜಮ್ಮ, ವಜ್ರಮುನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ತ್ರಿಮೂರ್ತಿ. ಈ ಚಿತ್ರವನ್ನು CV ರಾಜೇಂದ್ರನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸಂಪತ್, ವಜ್ರಮುನಿ, ಬಾಲಕೃಷ್ಣ, ತೂಗುದೀಪ ಶ್ರೀನಿವಾಸ್, MV ರಾಜಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಯಾರು ಈತವರು. ಈ ಚಿತ್ರವನ್ನು P ಸತ್ಯಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಾಮ್ ಗೋಪಾಲ್, ಶಕ್ತಿಪ್ರಸಾದ್, ವೆಂಕಟರಾವ್ ತಳಗೇರಿ, ಬೇಬಿ ಇಂದಿರಾ, ಮಮತಾ ಶೆಣ್ಣೈ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಬಡವರ ಬಂಧು. ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಟೈಗರ್ ಪ್ರಭಾಕರ್, KS ಅಶ್ವಥ್, ಬಾಲಕೃಷ್ಣ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಪ್ರೇಮದ ಕಾಣಿಕೆ. ಈ ಚಿತ್ರವನ್ನು V ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆರತಿ, ರಾಜಶಂಕರ್, ಸಂಪತ್, ಬಾಲಕೃಷ್ಣ, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಬಬ್ರು ವಾಹನ. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, B ಸರೋಜಾದೇವಿ, ಕಾಂಚನ, ರಾಮಕೃಷ್ಣ, ವಜ್ರಮುನಿ, ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಗಿರಿಕನ್ಯೆ. ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಟೈಗರ್ ಪ್ರಭಾಕರ್, ವಜ್ರಮುನಿ, ತೂಗುದೀಪ ಶ್ರೀನಿವಾಸ್, ಸಂಪತ್, B ಜಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಶಂಕರ್ ಗುರು. ಈ ಚಿತ್ರವನ್ನು V ಸೋಮಶೇಖರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪದ್ಮಪ್ರಿಯ, ಕಾಂಚನ, ವಜ್ರಮುನಿ, ಬಾಲಕೃಷ್ಣ, ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಖಂಡವಿದೆಕೋ ಮಾಂಸವಿದೆಕೋ. ಈ ಚಿತ್ರವನ್ನು P ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಸುರೇಶ್ ಹೆಬ್ಳಿಕರ್, ರೂಪಾ, ಗಂಗಾಧರ್, ಸರ್ವಮಂಗಳ, ಕಾಂತರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಸವಾಲಿಗೆ ಸವಾಲ್. ಈ ಚಿತ್ರವನ್ನು ರಮೇಶ್ ಮತ್ತು ಶಿವರಾಮ್ ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಶ್ರೀಕಾಂತ್, ಮಮತಾ ಶೆಣ್ಣೈ, ಆಶಾಲತಾ, ಜೈ ಜಗದೀಶ್, ಸುಂದರ್ ಕೃಷ್ಣಾರಸ್, ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಮಧುಚಂದ್ರ. ಈ ಚಿತ್ರವನ್ನು ಕೂಡ ರಮೇಶ್ ಮತ್ತು ಶಿವರಾಮ್ ರವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್, ರಾಮಕೃಷ್ಣ, ಮಮತಾ ಶೆಣ್ಣೈ, ಆಶಾಲತಾ, MS ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಅಂತಕನ ಸಂಚು. ಈ ಚಿತ್ರವನ್ನು B ಕೃಷ್ಣನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್, ಆರತಿ, ಸುಂದರ್ ಕೃಷ್ಣಾರಸ್, ಲೋಕನಾಥ್, ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಜನ್ಮ ಜನ್ಮದ ಅನುಬಂಧ. ಈ ಚಿತ್ರವನ್ನು ಶಂಕರ್ ನಾಗ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಅನಂತ್ ನಾಗ್, ಜಯಂತಿ, ಮಂಜುಳಾ, ಟೈಗರ್ ಪ್ರಭಾಕರ್, ಮಾಸ್ಟರ್ ರೋಹಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ನಮ್ಮಮ್ಮನ ಸೊಸೆ. ಈ ಚಿತ್ರವನ್ನು ವಾದಿರಾಜ್ ಮತ್ತು ಜವಾಹರ್ ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕೋಕಿಲಾ ಮೋಹನ್, ಲೀಲಾವತಿ, ಆಶಾಲತಾ, KS ಅಶ್ವಥ್, ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ಅಖಂಡ ಬ್ರಹ್ಮಚಾರಿಗಳು. ಈ ಚಿತ್ರವನ್ನು ವಿಶುಕುಮಾರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ವಿಶುಕುಮಾರ್, ದಮಯಂತಿ, ಸತ್ಯಭಾಮ, SR ಬಾಲಗೋಪಾಲ್, ವಾಮನರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಕಪ್ಪು ಕೊಳ. ಈ ಚಿತ್ರವನ್ನು K ನಾಗೇಶ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಅಶೋಕ್, ಮಾನು, ರೇಖಾ ರಾವ್, ಸುಂದರ್ ಕೃಷ್ಣಾರಸ್, ಪ್ರಮೀಳಾ ಜೋಶಾಯ್, ಲೀಲಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ.
18ನೇ ಚಲನಚಿತ್ರ ಅಂತ. ಈ ಚಿತ್ರವನ್ನು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಲಕ್ಷ್ಮಿ, ಟೈಗರ್ ಪ್ರಭಾಕರ್, ಪಂಡ್ರೀಬಾಯಿ, ವಜ್ರಮುನಿ, ಶಕ್ತಿ ಪ್ರಸಾದ್, ಲಕ್ಷ್ಮಣ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಭಾಗ್ಯದ ಬೆಳಕು. ಈ ಚಿತ್ರವನ್ನು ಕೆ.ವಿ.ಎಸ್. ಕುಟುಂಬರಾವ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಮಾನು, ಆರತಿ, ಧೀರೇಂದ್ರ ಗೋಪಾಲ್, ಕೆ.ಎಸ್. ಅಶ್ವಥ್, ರಾಮಕೃಷ್ಣ, ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಭಾರಿ ಭರ್ಜರಿ ಬೇಟೆ. ಈ ಚಿತ್ರವನ್ನು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಕರಾಟೆ ಕಿಂಗ್ ಶಂಕರ್ನಾಗ್, ಸ್ವಪ್ನ, ಟೈಗರ್ ಪ್ರಭಾಕರ್, ವಜ್ರಮುನಿ, ಪ್ರತಿಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಮುನಿಯನ ಮಾದರಿ. ಈ ಚಿತ್ರವನ್ನು ಎಸ್.ಕೆ. ಭಗವಾನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್, ಕೋಕಿಲಾ ಮೋಹನ್, ಜೈ ಜಗದೀಶ್, ರಾಜ್ಯಲಕ್ಷ್ಮಿ, ಲೀಲಾವತಿ, ರಾಜಾನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ನಾಗ ಕಾಳ ಭೈರವ. ಈ ಚಿತ್ರವನ್ನು ತಿಪಟೂರ್ ರಘುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಜಯಂತಿ, ಆಶಾಲತಾ, ಟೈಗರ್ ಪ್ರಭಾಕರ್, ಶಕ್ತಿ ಪ್ರಸಾದ್, ಧೀರೇಂದ್ರ ಗೋಪಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಸಂಗೀತ. ಈ ಚಿತ್ರವನ್ನು ಚಂದ್ರಶೇಖರ್ ಕಂಬಾರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಲೋಕೇಶ್, ಮಾನು, ಪ್ರಮೀಳಾ ಜೋಶಾಯ್, ಮುಸುರಿ ಕೃಷ್ಣಮೂರ್ತಿ, ಉಮಾ ಶಿವಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ನಂಬರ್ 5 ಎಕ್ಕ. ಈ ಚಿತ್ರವನ್ನು ಎಸ್. ಶಿವಕುಮಾರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶ್ರೀನಾಥ್, ದ್ವಾರಕೀಶ್, ಬಾಲಕೃಷ್ಣ, ಲೀಲಾವತಿ, ರಾಮಕೃಷ್ಣ, ಮುಸುರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ಅಜಿತ್. ಈ ಚಿತ್ರವನ್ನು ವಿ. ಸೋಮಶೇಖರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ಪಂಡ್ರೀಬಾಯಿ, ಜೈ ಜಗದೀಶ್, ಶಕ್ತಿ ಪ್ರಸಾದ್, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಕದೀಮ ಕಳ್ಳರು. ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ವಜ್ರಮುನಿ, ಶಕ್ತಿ ಪ್ರಸಾದ್, ತೂಗ್ದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಪ್ರೇಮ ಮತ್ಸರ. ಈ ಚಿತ್ರವನ್ನು ಸಿ.ವಿ. ರಾಜೇಂದ್ರನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ದ್ವಾರಕೀಶ್, ರಾಮಕೃಷ್ಣ, ಎನ್.ಎಸ್. ರಾವ್, ಸುಂದರ್ ಕೃಷ್ಣ ಅರಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ರಾಗ ತಾಳ. ಈ ಚಿತ್ರವನ್ನು ಎಚ್.ಎಂ. ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪೃಥ್ವಿರಾಜ್ ಸಾಗರ್, ರಾಜಾಶಂಕರ್, ಮಮತಾ ಶೆಣ್ಣೈ, ಶಶಿಕಲಾ, ಮುಸುರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ಮುತ್ತಿನಂತ ಅತ್ತಿಗೆ. ಈ ಚಿತ್ರವನ್ನು ಬಂಡಾರು ಗಿರಿಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಅಶೋಕ್, ಶ್ರೀನಿವಾಸ ಮೂರ್ತಿ, ಜಯಂತಿ, ಕೆ. ವಿಜಯ, ಬೇಬಿ ರೇಖಾ, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 30ನೇ ಚಲನಚಿತ್ರ ಶಂಕರ್ ಸುಂದರ್. ಈ ಚಿತ್ರವನ್ನು ಎ.ಟಿ. ರಘುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ದ್ವಾರಕೀಶ್, ಸ್ವಪ್ನ, ಸುಂದರ್ ಕೃಷ್ಣ ಅರಸ್, ಸುಧೀರ್, ದಿನೇಶ್, ಮೈಸೂರು ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 31ನೇ ಚಲನಚಿತ್ರ ಪೆದ್ದ ಗೆದ್ದ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದ್ವಾರಕೀಶ್, ಆರತಿ, ಸುಂದರ್ ಕೃಷ್ಣ ಅರಸ್, ಕಾಂಚನ, ಅತಿಥಿ ಪಾತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ಭಾರತಿ ಅವರು ನಟಿಸಿರುತ್ತಾರೆ. 32ನೇ ಚಲನಚಿತ್ರ ಚಂಡಿ ಚಾಮುಂಡಿ. ಈ ಚಿತ್ರವನ್ನು ವಿ. ಸೋಮಶೇಖರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್, ಟೈಗರ್ ಪ್ರಭಾಕರ್, ಶ್ರೀನಾಥ್, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ಮಾಸ್ಟರ್ ಚೇತನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 33ನೇ ಚಲನಚಿತ್ರ ಗೆಲುವು ನನ್ನದೇ. ಈ ಚಿತ್ರವನ್ನು ಎಸ್.ಎ. ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ದ್ವಾರಕೀಶ್, ವಜ್ರಮುನಿ, ಶಕ್ತಿ ಪ್ರಸಾದ್, ಎನ್.ಎಸ್. ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 34ನೇ ಚಲನಚಿತ್ರ ಹೊಸ ತೀರ್ಪು. ಈ ಚಿತ್ರವನ್ನು ಶಂಕರ್ ನಾಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಜಯಂತಿ, ರಮೇಶ್ ಭಟ್, ಬಾಲಕೃಷ್ಣ, ಮಾಸ್ಟರ್ ಮಂಜುನಾಥ್, ಅತಿಥಿ ಪಾತ್ರದಲ್ಲಿ ಅನಂತ್ ನಾಗ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 35ನೇ ಚಲನಚಿತ್ರ ನ್ಯಾಯ ಗೆದ್ದಿತು. ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ಆರತಿ, ರೂಪಾದೇವಿ,
ಮುಖ್ಯಮಂತ್ರಿ ಚಂದ್ರು, ಶಾಂತಮ್ಮ ಇನ್ನು ಮುಂತಾದವರು ನಟಿಸಿರುತ್ತಾರೆ. 36ನೇ ಚಲನಚಿತ್ರ ಪ್ರೇಮಯುದ್ಧ. ಈ ಚಿತ್ರವನ್ನು ಟಿ.ಎಸ್. ನಾಗಾಭರಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಅರ್ಜುನ್ ಸರ್ಜಾ, ಪ್ರೀತಿ, ಶಕ್ತಿ ಪ್ರಸಾದ್, ಲೋಕನಾಥ್, ಮೈಸೂರು ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 37ನೇ ಚಲನಚಿತ್ರ ಸಿಡಿದೆದ್ದ ಸಹೋದರ. ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್, ಆರತಿ, ಲೀಲಾವತಿ, ಧೀರೇಂದ್ರ ಗೋಪಾಲ್, ಮುಸುರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 38ನೇ ಚಲನಚಿತ್ರ ತಿರುಗುಬಾಣ. ಈ ಚಿತ್ರವನ್ನು ಕೆ.ಎಸ್.ಆರ್. ದಾಸ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಆರತಿ, ವಜ್ರಮುನಿ, ಶಕ್ತಿ ಪ್ರಸಾದ್, ದಿನೇಶ್, ಮಾಸ್ಟರ್ ಅರ್ಜುನ್, ಅತಿಥಿ ಪಾತ್ರದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಇನ್ನು ಮುಂತಾದವರು ನಟಿಸಿರುತ್ತಾರೆ. 39ನೇ ಚಲನಚಿತ್ರ ಬೆದರು ಬೊಂಬೆ. ಈ ಚಿತ್ರವನ್ನು ಎಚ್.ಆರ್. ಭಾರ್ಗವರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ರೂಪಾ ಚಕ್ರವರ್ತಿ, ವಜ್ರಮುನಿ, ಮುಸುರಿ ಕೃಷ್ಣಮೂರ್ತಿ, ಸುಧೀರ್, ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 40ನೇ ಚಲನಚಿತ್ರ ಬೆಂಕಿ ಬಿರುಗಾಳಿ. ಈ ಚಿತ್ರವನ್ನು ತಿಪಟೂರ್ ರಘುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಕರಾಟೆ ಕಿಂಗ್ ಶಂಕರ್ ನಾಗ್, ಜಯಂತಿ, ಜೈ ಜಗದೀಶ್, ಸುಂದರ್ ರಾಜ್, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 41ನೇ ಚಲನಚಿತ್ರ ಗಂಡು ಬೇರುಂಡ. ಈ ಚಿತ್ರವನ್ನು ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಕರಾಟೆ ಕಿಂಗ್ ಶಂಕರ್ ನಾಗ್, ಶ್ರೀನಾಥ್, ಲಕ್ಷ್ಮಿ, ಅಂಬರೀಷ್ ಪುರಿ, ವಜ್ರಮುನಿ, ದಿನೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 42ನೇ ಚಲನಚಿತ್ರ ಹೊಸ ಇತಿಹಾಸ. ಈ ಚಿತ್ರವನ್ನು ಡಿ. ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ವಜ್ರಮುನಿ, ಸುಂದರ್ ಕೃಷ್ಣ ಅರಸ್, ಮುಖ್ಯಮಂತ್ರಿ ಚಂದ್ರು, ಸುಧೀರ್, ಮಂಜುಳಾ ಶರ್ಮಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 43ನೇ ಚಲನಚಿತ್ರ ಹುಲಿಯಾದ ಕಾಳ. ಈ ಚಿತ್ರವನ್ನು ಬಿ.ಎಸ್. ರಂಗಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ವಜ್ರಮುನಿ, ಶಕ್ತಿ ಪ್ರಸಾದ್, ಮುಸುರಿ ಕೃಷ್ಣಮೂರ್ತಿ, ಬಿ.ವಿ. ರಾಧಾ, ಬೇಬಿ ರೇಖಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 44ನೇ ಚಲನಚಿತ್ರ ಜಿದ್ದು. ಈ ಚಿತ್ರವನ್ನು ಡಿ. ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಆರ್.ಎನ್. ಸುದರ್ಶನ್, ಬಾಲಕೃಷ್ಣ, ಸುಂದರ್ ಕೃಷ್ಣ ಅರಸ್, ಮುಖ್ಯಮಂತ್ರಿ ಚಂದ್ರು, ಅನುರಾಧ ಇನ್ನು ಮುಂತಾದವರು ನಟಿಸಿರುತ್ತಾರೆ. 45ನೇ ಚಲನಚಿತ್ರ ವಿಘ್ನೇಶ್ವರ ವಾಹನ. ಈ ಚಿತ್ರವನ್ನು ಪಿ.ಎಸ್. ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ವಜ್ರಮುನಿ, ಶಕ್ತಿ ಪ್ರಸಾದ್, ಶಿವರಾಮ್, ವೈಶಾಲಿ ಕಾಸರವಳ್ಳಿ, ಬೇಬಿ ರೇಖಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 47ನೇ ಚಲನಚಿತ್ರ ನಗಬೇಕಮ್ಮ ನಗಬೇಕು. ಈ ಚಿತ್ರವನ್ನು ಬಿ. ಸುಬ್ಬರಾವ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಕಲ್ಯಾಣ್ ಕುಮಾರ್, ರಾಮಕೃಷ್ಣ, ಲೀಲಾವತಿ, ವಜ್ರಮುನಿ, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 47ನೇ ಚಲನಚಿತ್ರ ಒಂಟಿ ಧ್ವನಿ. ಈ ಚಿತ್ರವನ್ನು ಟಿ.ಎಸ್. ನಾಗಾಭರಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಲೋಕೇಶ್, ಮಂಜುಳಾ, ಶಕ್ತಿ ಪ್ರಸಾದ್, ಎನ್.ಎಸ್. ರಾವ್, ಬಾಲಕೃಷ್ಣ, ಪಂಡರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 48ನೇ ಚಲನಚಿತ್ರ ಪ್ರೇಮವೇ ಬಾಳಿನ ಬೆಳಕು. ಈ ಚಿತ್ರವನ್ನು ಎ.ವಿ. ಶೇಷಗಿರಿ ರಾವ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಅನಂತ್ ನಾಗ್, ಆರತಿ, ಬಾಲಕೃಷ್ಣ, ಲೀಲಾವತಿ, ಶಿವರಾಮ್, ಶ್ರೀನಿವಾಸ್ ಮೂರ್ತಿ, ತೂಗುದೀಪ್ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 49ನೇ ಚಲನಚಿತ್ರ ರಕ್ತ ತಿಲಕ. ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ಕಾಂಚನ, ಧೀರೇಂದ್ರ ಗೋಪಾಲ್, ಸುಧೀರ್, ಕೆ. ವಿಜಯ, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 50ನೇ ಚಲನಚಿತ್ರ ತಾಯಿನಾಡು. ಈ ಚಿತ್ರವನ್ನು ವಿಜಯ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಜಯಂತಿ, ಚರಣ್ ರಾಜ್, ಮುಸುರಿ ಕೃಷ್ಣಮೂರ್ತಿ, ದೊಡ್ಡಣ್ಣ, ದಿನೇಶ್, ಮಾಸ್ಟರ್ ಚೇತನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 51ನೇ ಚಲನಚಿತ್ರ ಪ್ರಳಯ ರುದ್ರ. ಈ ಚಿತ್ರವನ್ನು ಪಿ.ಎಸ್. ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಚರಣ್ ರಾಜ್, ವಜ್ರಮುನಿ, ಶಕ್ತಿ ಪ್ರಸಾದ್, ತೂಗುದೀಪ್ ಶ್ರೀನಿವಾಸ್, ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 52ನೇ ಚಲನಚಿತ್ರ ಗಡಿಬಿಡಿ ಅಳಿಯ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಮಾಲಾಶ್ರೀ, ಮೋಹಿನಿ, ಶ್ರೀನಾಥ್, ರಮೇಶ್ ಭಟ್, ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 53ನೇ ಚಲನಚಿತ್ರ ಗೆಲುವಿನ ಸರದಾರ.
ಈ ಚಿತ್ರವನ್ನು ರೇಲಂಗಿ ನರಸಿಂಹರಾವ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಶ್ರುತಿ, ಶ್ರೀನಾಥ್, ಮೈನಾವತಿ, ಶಿವರಾಮ್, ಟೆನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 54ನೇ ಚಲನಚಿತ್ರ ನಿರ್ಬಂಧ. ಈ ಚಿತ್ರವನ್ನು ಅಸು ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ಶಶಿಕುಮಾರ್, BC ಪಾಟೀಲ್, ಕುಮಾರ್ ಬಂಗಾರಪ್ಪ, ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 55ನೇ ಚಲನಚಿತ್ರ ತಾಯಿ ಸಾಹೇಬ. ಈ ಚಿತ್ರವನ್ನು ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಸುರೇಶ್ ಹೆಬ್ಳಿಕರ್, ಶಿವರಾಮ್, ಸುಧಾ ಬೆಳವಾಡಿ, ಹರೀಶ್ ರಾಜ್, ಭರತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 56ನೇ ಚಲನಚಿತ್ರ ರೇವಡಿ ಅಳಿಯ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಪ್ರಿಯಾಂಕಾ ಉಪೇಂದ್ರ, ಛಾಯಾ ಸಿಂಗ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಜೈಮಾಲಾರವರು ನಟಿಸಿರುವ 57ನೇ ಮತ್ತು ಕೊನೆಯ ಚಲನಚಿತ್ರ ನವಶಕ್ತಿ ವೈಭವ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಾಮ್ ಕುಮಾರ್, ಶ್ರುತಿ, ಪ್ರೇಮ, ಸುಧಾರಾಣಿ, ಸೌಂದರ್ಯ, ವಿಜಯಲಕ್ಷ್ಮಿ, ಋತಿಕಾ, ರಾಧಿಕಾ ಕುಮಾರಸ್ವಾಮಿ, ಧಾಮಿನಿ, ರುಚಿತಾ ಪ್ರಸಾದ್, ಅನು ಪ್ರಭಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಜೈಮಾಲಾರವರು ಕನ್ನಡದಲ್ಲಿ ನಟಿಸಿರುವ 57 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.